ಕಸ್ತೃಪ್ನುಯಾತ್ ತೀರ್ಥಪದೋಪಿದಾನಾತ್ ಸತ್ರೇಷು ವಃ ಸೂರಿಭಿರೀಡ್ಯಮಾನಾತ್ ಯಃ ಕರ್ಣನಾಡೀಂ ಪುರುಷಸ್ಯ ಯಾತಃ ಭಯಪ್ರದಾಂ ಗೇಹರತಿಂ ಛಿನತ್ತಿ. ಅಥಾತಃ ಭಾಗವತೆ ತೃತೀಯಸ್ಕಂಧೆ ಪಂಚಮೇ ಅಧ್ಯಾಯೇ ಏಕಾದಶಃ ಶ್ಲೋಕಃ ಇದಾनीं ವ್ಯಾಖ್ಯಾಸ್ಯತೆ. ಸರ್ವೇಪಿ ಅಧಿಕಾರಿಣಃ ಭಾಗವತಂ ಅಧಿಗಂತುಂ ಅರ್ಹಂತ್ಯೇವ. ये तो भागवतस्य भारतस्य वा सर्वेषां च पुराणानाम् आन्तर्यं मनोज्ञरूपेण जानन्ति तेपि भागवतम् अपेक्षन्ते. हरेः नैकविधासु महिमसु प्रतिपाद्यमानासु को वा तृप्नुयात् न कोऽपि. प्राज्ञैः प्रतिपाद्यमानं हरेः कथामृतं सेवं साधकः यदा तमेव अनुवर्तते तदा सः भगवान् श्रोतॄणां हृदयं प्रविश्य सन्तिष्ठति. अपि च संसारभयदायिनां विषयभोगानां ಮೋಹಮಪಿ ಛಿನತ್ತಿ. ಭಾಗವತಕ್ಕೆ ಅನೇಕ ಥರದ ಅಧಿಕಾರಿಗಳಿದ್ದಾರೆ. ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು ಮತ್ತು ಅಧಮಾಧಿಕಾರಿಗಳು ಅಂತ. ಅಧಮಾಧಿಕಾರಿಗಳಿಗೆ ಈ ಭಾರತದಲ್ಲಿ ಭಗವಂತನ ಮಹಿಮೆ ಇದ್ದರೂ ಕೂಡ ಅದನ್ನು ತಿಳ್ಕೊಳ್ಳುವುದಾಗಲಿಲ್ಲ. ಉತ್ತಮಾಧಿಕಾರಿಗಳು ಭಾರತದಲ್ಲಿರುವ ಭಗವಂತನ ಮಹಿಮೆಯನ್ನು ತಿಳಿತಾರೆ. ಆದರೆ ಅಂಥ ಉತ್ತಮಾಧಿಕಾರಿಗಳಿಗೂ ಕೂಡ, ಭಾರತವನ್ನು ಓದಿದವರಿಗೂ ಕೂಡ ಮತ್ತೀಗ ಭಾಗವತದ ಅವಶ್ಯಕತೆ ಇದ್ದೇ ಇದೆ. ಹರಿಯ ಕಥಾಮೃತವನ್ನು ಯಾರಾದರೂ ಒಂದು ಕಡೆ ಹೇಳ್ತಾ ಇದ್ದರೆ ಯಾರಿಗಾದರೂ ತೃಪ್ತಿಯಾಗುವುದು ಸಾಧ್ಯವಾ? ಮತ್ತೆ ಮತ್ತೆ ಬಲ್ಲವರು ಅದನ್ನು ಹೇಳ್ತಾ ಇದ್ದಾಗ ಮತ್ತೆ ಮತ್ತೆ ಆ ಕಥೆಯನ್ನು ಆಸ್ವಾದಿಸಿದರೆ ನಮ್ಮ ಕಿವಿಗಳ ಮೂಲಕವೇ ಭಗವಂತ ಹೃದಯದಲ್ಲಿ ಬಂದು ನೆಲೆಸ್ತಾನೆ. ಈ ವಿಷಯ ಭೋಗ ಏನಿದೆ ಇದೇ ಸಂಸಾರ ಭಯವನ್ನು ಹೆಚ್ಚಿಸುವಂಥದ್ದು. ಭಯಕ್ಕೆ ಕಾರಣವೂ ಇದೆ, ಭಯವನ್ನು ಹೆಚ್ಚಿಸುವಂಥದ್ದು ಇದೆ. ಆ ಭೋಗಗಳ ಮೋಹವನ್ನು ಆ ಭಗವಂತ ಕಿತ್ತೊಗಿತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಉತ್ತಮಾಧಿಕಾರಿಗಳಿಗೂ, ಮಧ್ಯಮಾಧಿಕಾರಿಗಳಿಗೂ, ಅಧಮಾಧಿಕಾರಿಗಳಿಗೂ ಎಲ್ಲಿಗೂ ಕೂಡ ಬೇಕು ಈ ಭಾಗವತ. ಭಾರತದ ರಚನೆಯಾಗಿ ಅದರಲ್ಲಿ ಎಲ್ಲವೂ ಬಂದಿದ್ರೂ ಮತ್ತೀಗ ಭಾಗವತದ ಅವಶ್ಯಕತೆ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮೊದಲಾದವರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗ ಒಂದು ಸರಿ ನೋಡೋಣ. ಸತ್ರೇಷು ಅಂತಿದೆ ಶ್ಲೋಕದಲ್ಲಿ. ಸತ್ರೇಷು ವಃ ಸೂರಿಭಿರೀಡ್ಯಮಾನಾತ್ ಅಂತ. ಇಲ್ಲಿಯಾದರೂ ಒಂದು ಕಡೆ ಸತ್ರಗಳು ನಡೆದಾಗ, ಅಂದರೆ ಯಜ್ಞಗಳು ನಡೆದಾಗ, ಆ ಯಜ್ಞಗಳ ನಡುವೆ ಭಗವಂತನ ವರ್ಣನಾಪರವಾದ ಪ್ರವಚನಗಳು ಕೂಡ ನಡೆದಾಗ ಅಂತ ಅರ್ಥ. ಸತ್ರ ಅಂದರೆ ಯಜ್ಞ ಮೊದಲಾದ ಸತ್ರಗಳು ಆಗಬಹುದು. ಜ್ಞಾನ ಸತ್ರವೇ, ಬೇರೆ ಯಾವ ಯಜ್ಞ ಇಲ್ಲದೆ ಹೋದರೂ ಶ್ರವಣ ಮನನ ರೂಪವಾದ ಜಿಜ್ಞಾಸೆಯನ್ನು ಮುಖ್ಯವಾಗಿಟ್ಕೊಂಡು ಅಂಥ ಜ್ಞಾನಸತ್ರವೇ ನಡೆದಾಗ ಕೂಡ ಜ್ಞಾನಿಗಳು ಅದನ್ನು ವರ್ಣನೆ ಮಾಡ್ತಿರುವಾಗ ತೀರ್ಥಪದ ಹರೇರಭಿಧಾನ. ತೀರ್ಥಪದ ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನ. ತೀರ್ಥಪಾದ ಅಂತ ಭಗವಂತನನ್ನು ಹೇಳ್ತಾರೆ. ಹಾಗೆ ತೀರ್ಥಪಾದವು ತೀರ್ಥಪಾದ ಅಂತ ವ್ಯಂಜನಾಂತವಾದ ಶಬ್ದವೂ ಇದೆ. ತೀರ್ಥಪದ ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನ. ಪಾದದಿಂದ ಗಂಗಾ ಮೊದಲಾದ ತೀರ್ಥಗಳನ್ನು ಹುಟ್ಟಿಸಿದವನು ಅಂತ ಅದರ ತಾತ್ಪರ್ಯ. ಸಂಸಾರ ಭಯಪ್ರದಾಂ ಗೇಹರತಿಂ
ಈ ಮನೆ ಮಠ ಮೊದಲಾದವುಗಳಲ್ಲಿ ನಮಗೆ ಆಸಕ್ತಿ ಇದೆಯಲ್ಲ, ಈ ಆಸಕ್ತಿಯೇ ನಮಗೆ ಭಯಕ್ಕೆ ಕಾರಣ ಆಗಿರೋದು. ಆಸಕ್ತಿ ಹೋಗಿಬಿಟ್ರೆ ನಮ್ಮನ್ನು ಭಯಪಡಿಸುವವರು ಯಾರೂ ಇಲ್ಲ, ನಾವು ಮತ್ತೊಬ್ಬರನ್ನು ಭಯಪಡಿಸಬೇಕಾಗಿಲ್ಲ. ಇದು ತುಂಬ ಸುಂದರವಾದ ಮಾತು. ಅನೇಕ ಹಿತಾಸಕ್ತಿಗಳನ್ನು ಕಟ್ಟಿಕೊಂಡೇ ನಾವು ಬದುಕ್ತಾ ಇರೋದರಿಂದ ನಮ್ಮ ಹಿತಾಸಕ್ತಿಗೆ ಇನ್ನೊಬ್ಬರಿಂದ ತೊಂದರೆ ಬಂದರೆ ಏನು ಅಂತ ಭಯಪಡ್ತೀವಿ, ಉದ್ವಿಗ್ನರಾಗ್ತೀವಿ. ಹಾಗೆ ಇನ್ನೊಬ್ಬರನ್ನು ಕೂಡ ನಾವು ಉದ್ವೇಗಕ್ಕೆ ಒಳಪಡಿಸ್ತೇವೆ. ಹೀಗೆ ಈ ಭಯ, ದೈನ್ಯ ಮೊದಲಾದವುಗಳಿಗೆ ಮೂಲವಾದದ್ದು ಈ ಮನೆ ಮಠ ಮೊದಲಾದವುಗಳಲ್ಲಿ ಆಸಕ್ತಿ. ಗೃಹ ಜಾಯ ಪುತ್ರಾದಿ ಸ್ನೇಹ, ಹೆಂಡತಿ ಗಂಡ ಮಕ್ಕಳು ಮೊದಲಾದವರಲ್ಲಿ ಸ್ನೇಹ ಅನ್ನುವುದೇ ಅದು ರತಿ. ಅದೇ ಭಯಕ್ಕೆ ಕಾರಣ ಆಗಿರೋದು. ಅದನ್ನು ಕತ್ತರಿಸ್ತಾನೆ ಭಗವಂತ ನಮ್ಮ ಹೃದಯದೊಳಗೆ ಬಂದು ಕೂತ್ಕೊಂಡ್ರೆ. ಇದು ತುಂಬ ಸುಂದರವಾದ ಮಾತೆ. ದೂರದಲ್ಲೆಲ್ಲೋ ಇದ್ದು ಆತ ಕತ್ತರಿಸಬಲ್ಲ. ನಮ್ಮ ಈ ಸಂಸಾರ ಮೋಹ ಅನ್ನುವ ರೋಗಕ್ಕೆ ಒಂದು ಮದ್ದು ಅರಿಯುವುದು ಆತನಿಗೆ ಅಸಾಧ್ಯ ಏನಲ್ಲ. ಆದರೆ ಒಳಗೆ ಬಂದು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ರೂಢ ಮೂಲವಾಗಿರುವ ರಾಗವನ್ನು ಆತ ಪರಿಹರಿಸ್ತಾನೆ. ಹೀಗಾದ್ರೆ ತಾತ್ಪರ್ಯ. ಕೋ ರಸಜ್ಞ ಅಂದರೆ ಉತ್ತಮಾಧಿಕಾರಿ ಅಂತ ಅರ್ಥ ಬರೆದಿದ್ದಾರೆ. ಅದನ್ನು ವಿಜಯಧ್ವಜರು ಬರೆದಿಲ್ಲ, ಆದರೆ ಯಾದವಾರ್ಯರು ಬರೆದಿದ್ದಾರೆ. ಉತ್ತಮಾಧಿಕಾರಿ ಆದವನಿಗೂ ಕೂಡ ಭಾಗವತೆ ಬೇಕೇ ಬೇಕು. ಯಾಕೆಂದರೆ ಅವನಿಗಾದರೂ ತೃಪ್ತಿ ಆಗೋದು ಹೇಗೆ? ಒಂದು ವೇಳೆ ನಾನಿದನ್ನು ಸೇರಿಸ್ತಿದ್ದೇನೆ, ಅಲ್ಲಿ ಯಾದವಾರ್ಯರು ಬರೆದಿಲ್ಲ. ಅಧಮಾಧಿಕಾರಿಗಾದರೂ ಏನಾದರೂ ಆಗಿ ತೃಪ್ತಿ ಆಗಬಹುದು. ಒಂದು ಸ್ವಲ್ಪ ಪಟ್ಟಿನ ಶ್ರವಣ ಆದಮೇಲೆ ಇನ್ನು ಸಾಕು ಅಂತ ಕಾಣಬಹುದು ಅವನಿಗೆ. ಯಾಕಂದರೆ ಆತನಿಗೆ ಜ್ಞಾನವನ್ನು ಪಡೆಯುವ ಅರ್ಹತೆಯೇ ಸೀಮಿತವಾಗಿರೋದ್ರಿಂದ, ಅದಕ್ಕಾಗಿ ಆತ ಮಾಡುವ ಪ್ರಯತ್ನವೂ ಸೀಮಿತವಾಗಿರ್ತದೆ. ಆದ್ದರಿಂದ ಸಾಕಿಷ್ಟು ಈಗ ಜ್ಞಾನ ಗಳಿಸಿದ್ದು ಅಂತ ಅನಿಸಿಬಿಡಬಹುದು ಅವನಿಗೆ. ಆದರೆ ಉತ್ತಮಾಧಿಕಾರಿಗಳಿಗೆ ಮಾತ್ರ ಮತ್ತಷ್ಟು ಜ್ಞಾನವನ್ನು ಗಳಿಸಬೇಕು ಅಂತಲೇ ಹಂಬಲ ಇರೋದ್ರಿಂದ, ಅದಕ್ಕಾಗಿ ಅವರ ಎಲ್ಲ ಶ್ರವಣ ಮನನ ಧ್ಯಾನ ರೂಪವಾದ ಜಿಜ್ಞಾಸ ಮುಂದುವರಿತಾ ಇರೋದ್ರಿಂದ ಅವರು ಇನ್ನಷ್ಟು ಅಪೇಕ್ಷೆ ಪಟ್ಟೇ ಪಡ್ತಾರೆ. ಯಹ ಹರಿಹಿ ಪುರುಷಸ್ಯ ಉತ್ತಮಾಧಿಕಾರಿಣಃ ಕರ್ಣನಾಡಿಯಂ ಯಾತಃ. ನಮ್ಮ ಕೀಳಿಯ ಮೂಲಕ ಒಳಗೆ ಬಂದು, ಯಾರಿಗಾದರೂ ನಮ್ಮ ಮನೆಯೊಳಗೆ ಬರಲಿಕ್ಕೆ ಒಂದು ಬಾಗಿಲು ಬೇಕು. ಹಾಗೆ ಭಗವಂತ ನಮ್ಮ ಒಳಗೆ ಬರಬೇಕು ಅಂದರೆ ಕಿವಿಗಳ ಮೂಲಕವೇ ಬರಬೇಕು. ಅರ್ಥಾತ್ ಶ್ರವಣದ ಮೂಲಕ ಆತ ನಮ್ಮ ಬಳಿಗೆ ಬರಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಉತ್ತಮಾಧಿಕಾರಿಗಳು ಕೂಡ ತಮ್ಮ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಭಗವಂತನ ಮಹಾತ್ಮ್ಯವನ್ನು ಮತ್ತೆ ಕೇಳಲೇಬೇಕು. ಹೀಗಾದರೆ ತಾತ್ಪರ್ಯ. ಖಾಲಿ ಮನಸ್ಸು ದೆವ್ವದ ಕಾರ್ಯಾಗಾರ ಆಗಿಬಿಡ್ತದಂತೆ. ಆನ್ ಎಂಟಿ ಮೈಂಡ್ ವಿಲ್ ಬಿ ಎ ವರ್ಕ್ಶಾಪ್ ಆಫ್ ಡೆವಿಲ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಹಾಗಾಗಿ ಉತ್ತಮಾಧಿಕಾರಿ ಆದವನು ಈಗಾಗಲೇ ವೇದಾದಿಗಳನ್ನು ಓದಿದ್ರೂ ಕೂಡ ಅವನಿಗೆ ಪುರಾಣ ಭಾರತಾದಿಗಳು, ಭಾರತ ಪಂಚರಾತ್ರ, ಮೂಲ ರಾಮಾಯಣ ಮೊದಲಾದ ಇತಿಹಾಸಗಳ ಅಗತ್ಯ ಅವನಿಗೆ ಬಂತು ವೇದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಭಾರತವನ್ನು, ಮೂಲ ರಾಮಾಯಣವನ್ನು, ಪಂಚರಾತ್ರವನ್ನು ಓದಿದ್ರೂ ಕೂಡ ಭಗವಂತನನ್ನು ಇನ್ನೂ ತಿಳ್ಕೊಳ್ಬೇಕಾದ ಅಗತ್ಯವೂ ಆತನಿಗಿದೆ. ಹಾಗಾಗಿ ಅತೃಪ್ತಿಯೂ ಇದೆ. ಇನ್ನೂ ತಿಳ್ಕೊಳ್ಬೇಕು ಅನ್ನುವ ಹಂಬಲವೇ ಅವನು ತೀರಿಲ್ಲ. ಹಾಗಿರುವಾಗ ಮತ್ತಷ್ಟು ಗ್ರಂಥಗಳನ್ನು ಬರೆದರೂ ಯಾರಾದರೂ ಅದನ್ನು ಇವನಿಗೆ ಉಪದೇಶ ಕೊಟ್ಟರು ಅದೇನು ಹೆಚ್ಚೇನಲ್ಲ, ಕಡಿಮೆನೇ. ಅದಕ್ಕೆ ನಾನು ಹಿಂದೊಂದ್ಸಲ ಅಭಿಪ್ರಾಯಪಟ್ಟಿದ್ದು, ಭಾಗವತವನ್ನು ರಚನೆ ಮಾಡಿದ ಮೇಲೆ ಭಗವಂತನ ಗುಣಗಳನ್ನು ಹೇಳಿದ್ದೆಲ್ಲ ಮುಗಿದು ಹೋಗ್ತದ, ಈತನಿಗೆ ತೃಪ್ತಿಯಾಗಿ ಬಿಡ್ತದ ಅಂದರೆ ಅದೇನಾಗೋದಿಲ್ಲ. ಈಗ ಭಾಗವತದ ಬಗ್ಗೆ ಹೇಳ್ತಿದ್ದಾರೆ ಅಷ್ಟೇ. ಇದನ್ನು ಹೇಳಿದ ಮೇಲೆ ಕೂಡ ಇನ್ನೂ ಆತನ ಜಿಜ್ಞಾಸೆಯನ್ನು ಪೂರ್ಣವಾಗಿ ತಣಿದಿರೋದಿಲ್ಲ. ಭಗವಂತನ ಗುಣಗಳನ್ನು ಪೂರ್ಣವಾಗಿ ಹೇಳಿ ಮುಗಿದಿರುವುದೂ ಇಲ್ಲ. ಅದಕ್ಕಾಗಿ ಕಾಲಕ್ರಮೇಣ ಭಗವಂತ ಬೇರೆ ಬೇರೆ ಗ್ರಂಥಗಳನ್ನು ತಾನಾದರೂ ರಚಿಸ್ತಾನೆ, ಬೇರೆ ಕಡೆಯಿಂದಾದರೂ ರಚಿಸ್ತಾನೆ ಅಂತ ಅದರ ತಾತ್ಪರ್ಯ. ತೀರ್ಥಪದ ಅನ್ನೋದಕ್ಕೆ ಉಳಿದ ವ್ಯಾಖ್ಯಾನಕಾರರೇನು ಹೇಳಿಲ್ಲ. ನಾವೀಗಾಗಲೇ ಅದರ ಅರ್ಥ ತಿಳ್ಕೊಂಡಿದ್ದೇವೆ. ಅದನ್ನ ರಾಧಾಕೃಷ್ಣರು ಹೇಳ್ತಾರೆ. ಸಮಸ್ತ ತೀರ್ಥಾಶ್ರಯ ಭೂತ ಯಾ ಗಂಗಾ. ಎಲ್ಲ ತೀರ್ಥಗಳಿಗೂ, ಎಲ್ಲ ತೀರ್ಥಗಳ ಸನ್ನಿಧಾನಕ್ಕೂ ಪಾತ್ರ ಆದಳು ಗಂಗೆ. ಅವಳು ಯಾವ ಭಗವಂತನ ಪಾದದಲ್ಲಿ, ಯಾವನ ಪಾದದಲ್ಲಿದ್ದಾನೋ ಅವನನ್ನು ತೀರ್ಥಪಾತ್ ಅಂತ ಹೀಗೆ ಹೇಳಬೇಕು. ಅಲ್ಲಿಗೆ ಈ 11ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹೊಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು
ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೆ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ. ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.